ಡಿ ಕೆ ಶಿವಕುಮಾರ್ ನಿನ್ನೆ ಒಂದು ಮಾತು ಹೇಳಿದ್ದಾರೆ, ಆಪರೇಷನ್ ಕಮಲಕ್ಕೆ ನನ್ನೂ ಸಹ ಇದು ಮಾಡಿದ್ರು. ನೋಡಿ, ಈ ಮಾತನ್ನ ನಾವೊಂದು 5-6 ವರ್ಷದಿಂದ ಹೇಳಿದ್ದೆ. ನಮ್ಮ ದಿವಂಗತ ಕೇಂದ್ರ ಸಚಿವರ ಹತ್ರ ಡಿ ಕೆ ಶಿವಕುಮಾರ್ ಅವರೊಂದು ಆಫರ್ ತೊಗೊಂಡೋಗಿದ್ದಾರೆ. ನನ್ನ ಮೇಲಿರುವಂಥ ಎಲ್ಲ ಇಡಿ ಕೇಸುಗಳನ್ನು ಮುಕ್ತ ಮಾಡಿದ್ರೆ ನಾನು BJP ಜೊತೆಗೆ ಸರ್ಕಾರ ರಚನೆ ಮಾಡಲಿಕ್ಕೆ ತಯಾರಿದ್ದೀನಿ ಅಂತೇಳಿ ಆ ಒಂದು ನಾನು ಹೇಳಿಕೆ ಮೇಲೆ ಅವರು ಕನಕಪುರ ಕೋರ್ಟ್ನಲ್ಲಿ 200 ಕೋಟಿ ರೂಪಾಯಿ ಮಾನಹಾನಿ ಹಾಕಿದ್ದಾರೆ. ಇಲ್ಲಿಯವರೆಗೆ ಒಂದು ಸಲನೂ ಡಿ ಕೆ ಶಿವಕುಮಾರ್ ಅವರು ಹೋಗಿ ಅಲ್ಲಿ ತಮ್ಮ ಸಾಕ್ಷ್ಯವನ್ನು ಹೇಳಲಿಕ್ಕೆ ತಯಾರಿಲ್ಲ. ಸುಮಾರು 1 ಕೋಟಿ ರೂಪಾಯಿಗಿಂತ ಹೆಚ್ಚು ಅವರು ಕೋರ್ಟ್ ಫೀ ತುಂಬಿ ನನ್ನ ಮೇಲೆ 200 ಕೋಟಿ ರೂಪಾಯಿ ಮಾನಹಾನಿ ಹಾಕಿದ್ದಾರೆ. ಈಗ ಅದನ್ನು ಸಾಕ್ಷಿ ಹೇಳಿ ಮುಂದೆ ಕೇಸನ್ನು ಮುಂದುವರಿಸೋದನ್ನು ಬಿಟ್ಟು ರಾಜಿ ಒಪ್ಪಂದ ಮಾಡ್ಕೋಬೇಕಂತೇಳಿ ಕೋರ್ಟ್ನಿಂದ ಆದೇಶ ಮಾಡಿಸಿದ್ದಾರೆ. ಹಾಗಾದರೆ ಅದು ಅವರು ಕೇಂದ್ರದ ಯಾವುದೇ BJP ವರಿಷ್ಠರನ್ನ ಭೇಟಿಯಾಗಿಲ್ಲ, ಈ ರೀತಿ ನಾ ಚರ್ಚೆ ಮಾಡಿಲ್ಲ ಅನ್ನುವಂಥದ್ದು ಅವ್ರ ಬಳಿ ನಿಜವಾಗಿಯೂ ಸತ್ಯ ಇದ್ದರೆ ಅವ್ರು ಯಾಕೆ ಕೋರ್ಟಿಗೆ ಹೋಗಿ ಅವ್ರು ಸಾಕ್ಷಿ ಹೇಳ್ತಾ ಇಲ್ಲ? ಅವ್ರು ಯಾಕೆ ಭಯ ಪಡ್ತಾ ಇದ್ದಾರೆ? ಸುಮಾರು 4-5 ಸಲ ಕೋರ್ಟಿನಿಂದ ಸಂಬಂಧಿಸೋದ್ರು ಸಹಿತ ಇನ್ನೂವರೆಗೆ ಡಿ ಕೆ ಶಿವಕುಮಾರ್ ಕನಕಪುರ ಕೋರ್ಟಿಗೆ ಹೋಗಿ ಆ ಒಂದು ಸಾಕ್ಷಿ ಹೇಳ್ತಾ ಇಲ್ಲ. ಅಲ್ಲಿ ಕನಕಪುರದಲ್ಲಿ ನಾವು ಹೋದರೆ ಜೀವದ ಬೆದರಿಸ್ಬೋದು ಅನ್ನೋಂಥ ಭಯದಿಂದ ನಾನು ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೆ. ಕನಕಪುರ ಕೋರ್ಟಿಂದ ಬೆಂಗಳೂರು ಕೋರ್ಟಿಗೆ ವರ್ಗಾವಣೆ ಮಾಡಬೇಕು, ನನ್ನ ಸುರಕ್ಷೆ ಬಗ್ಗೆ ನನಗೆ ಆತಂಕ ಇದೆ ಅಂದಾಗ ಕೋರ್ಟ್ ಅಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆದೇಶ ಮಾಡಿತು, ಯತ್ನಾಳವರು ಎಂದು ಕೋರ್ಟಿಗೆ ಹಾಜರಾಗ್ತಾರೆ ಅವತ್ತೆಲ್ಲ ಸಂಪೂರ್ಣ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕನ್ನೋಂಥ ಆದೇಶ ಮಾಡಿದ್ರು. ಇವತ್ತು ತಾವು ಮುಖ್ಯಮಂತ್ರಿ ಆಗಬೇಕಂತ ಹೇಳಿ ಹಿಂದೆ ಆಮಿಷ ಒಡ್ಡಿದ್ರು ಸಹ ನಾನು ಜೈಲಿಗೆ ಹೋದೆ ಅನ್ನೋಂಥ ತ್ಯಾಗ ಏನು ಗಾಂಧಿ ಕುಟುಂಬದ ತ್ಯಾಗದ ಸಲುವಾಗಿ ಒಂದು ರೀತಿಯ ಅನುಕಂಪವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಮತ್ತು ಗಾಂಧಿ ಪರಿವಾರ ಅದರ ಮೇಲೆ ಪ್ರಭಾವ ಬೀರಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು BJP ಮೇಲೆ ಈ ರೀತಿ ಸುಳ್ಳು ಆಪಾದನೆಯನ್ನು ಸುಳ್ಳು ಒಂದು ಸರ್ಕಸ್ಸನ್ನು ಇವತ್ತು ಮಾಡ್ತಾ ಇದ್ದಾರೆ. ನಾನು ಡಿ ಕೆ ಶಿವಕುಮಾರ್ ಅವ್ರು ಕೇಳ್ತಾ ಇದ್ದೀನಿ, ನಾನು ಇದನ್ನೇ ಹೇಳಿದಾಗ ನೀವು ಮಾನಹಾನಿ ಹಾಕಿದ್ರಿ, ಆದರೆ ಇವತ್ತು ಹೇಳ್ತಾ ಇದ್ದೀರಿ ಕೇಂದ್ರದವರು ನನಗೆ ಆಪರೇಷನ್ ಕಮಲದಲ್ಲಿ ನನ್ನೂ ಸಹ ಪಾಲುದಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತೇಳಿ ಕೇಂದ್ರ ವರಿಷ್ಠ ಮಂಡಳಿಯನ್ನು ಒಂದು ರೀತಿ ಅಪಮಾನ ಮಾಡೋದ್ರ ಜೊತೆಗೆ ನೀವು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಭಾಳಷ್ಟು ಪ್ರೀತಿ ಮತ್ತು ವಿಶ್ವಾಸವನ್ನು ಇಟ್ಟಿದ್ದೇನಂತ ಒಂದು ಒಂದು ಸುದ್ದಿಯನ್ನು ಒಂದು ಜನರಲ್ ಅನುಕಂಪವನ್ನು ಗಿಟ್ಟಿಸಲಿಕ್ಕೂ ಮಾಡಿದಂಥ ಒಂದು ರಾಜಕೀಯ ಸ್ಟಂಟ್ ಹೊರತು ಯಾವುದೇ BJP ವರಿಷ್ಠರು ಡಿ ಕೆ ಶಿವಕುಮಾರ್ ಅವರಿಗೆ ನೀವು ನಮ್ಮ BJPಗೆ ಬಂದರೆ ಇಡಿ ಮತ್ತು ಐಡಿಯಿಂದ ಮುಕ್ತ ಮಾಡ್ತೀವಿ ಯಾರೂ ಹೇಳಿಲ್ಲ. ಅದೇನಾದರೂ ಆಫರ್ ಕೊಟ್ಟಿದ್ರೆ ಡಿ ಕೆ ಶಿವಕುಮಾರು. ಹಾಗೇನೆ ಈಗ ಸಂಘದ ಚಟುವಟಿಕೆಗಳಿಗೆ ನಿರ್ಬಂಧ ಇರೋ ನಿಟ್ಟಿನಲ್ಲಿ ಈಗ ಸರ್ಕಾರ ಕೂಡ ತಮಿಳುನಾಡು ಮಾಡೆಲ್ ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇದೆ. ಒಂದು ಕಡೆಗೆ 2013ರಲ್ಲಿ ಈ ಹಿಂದೆ ಇದೇ BJP ಸರ್ಕಾರ ಮಾಡಿದಂತಹ ಒಂದು ಸುತ್ತೋಲೆಯನ್ನು ಆಧಾರವಾಗಿ ಇಟ್ಕೊಂಡು ಈಗ ಅದೇ ಸುತ್ತೋಲೆ ಮೂಲಕನೇ ಈಗ ಕಡಿವಾಣ ಹಾಕೋದಕ್ಕೆ ಮುಂದಾಗ್ತಾ ಇದೆ ಅಂತಕ್ಕಂಥ ಚರ್ಚೆಯಲ್ಲಿ ಆಡ್ ಮಾಡಿ ಪ್ರಿಯಾಂಕಾ ಖರ್ಗೆ ಅವರು ಮತ್ತೊಂದು ಲೆಟರ್ ಬರೆದಿದ್ದಾರೆ. ಯಾರು ಸರ್ಕಾರಿ ಅಧಿಕಾರಿಗಳು ಪಥಸಂಚಲನದಲ್ಲಿ ಭಾಗವಹಿಸಿದ್ರು ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಶಿಫಾರಸು ಮಾಡಿದ್ದಾರೆ. ನೋಡಿ, ಇವತ್ತೇನು ಖರ್ಗೆ ಅವರು ಪತ್ರ ಬರೆಯುವಂಥ ಪತ್ರ ಸಮಾರೋಹನ ಪ್ರಾರಂಭ ಏನು ಮಾಡ್ಯಾರಲ್ಲ, ತಮಿಳ್ನಾಡು ಮಾದರಿ ಅಂತ ಏನು ಹೇಳ್ಯಾರಲ್ಲ, ತಮಿಳ್ನಾಡು ಮಾದರಿ ಇವ್ರು ತರ್ತಾ ಇಲ್ಲ, ಇವರು ಪಾಕಿಸ್ತಾನ ಮಾದರಿ ತರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಭಾಳ ಅತ್ಯಂತ ಪ್ರೀತಿಯ ರಾಜಕಾರಣಿ ಭಾರತದಲ್ಲಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯ ಪಾಕಿಸ್ತಾನದ ಒಬ್ಬ ಪ್ರೀತಿಯ ರಾಜಕಾರಣಿ. ಯಾಕಂದ್ರೆ ಸಿದ್ದರಾಮಯ್ಯನವರು ಹಿಂದೆ ಒಂದು ಹೇಳಿಕೆ ಕೊಟ್ಟಾಗ ಪಾಕಿಸ್ತಾನದ ಎಲ್ಲ ಚಾನೆಲ್ಗಳಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕೊಂಡಾಡಿದಂಥದ್ದು ನೀವೆಲ್ಲರೂ ಮಾಧ್ಯಮದಲ್ಲಿ ತೋರಿಸಿದ್ರಿ. ಅದಕ್ಕೆ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ, ನೀವು ಅಂಬೇಡ್ಕರ್ ವಾದಿಗಳಲ್ಲ, ನೀವು ಅಂಬೇಡ್ಕರ್ ನಡೆದಂಥ ದಾರಿಯಲ್ಲಿ ನೀವು ನಡೀತಾ ಇಲ್ಲ. ಒಂದು ವೇಳೆ ನಿಮ್ಮ ಬಗ್ಗೆ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಜವಾಗಿ ನಿಮ್ಮ ಹೃದಯದಲ್ಲಿ ಕಳಕಳಿ ಇದ್ದರೆ ತಕ್ಷಣ ಕಾಂಗ್ರೆಸ್ನಿಂದ ರಾಜೀನಾಮೆ ಕೊಟ್ಟು ಅಪ್ಪ ಮಗ ಹೊರಗೆ ಬನ್ನಿ, ನಾವು ಅಂಬೇಡ್ಕರ್ ಹಾದಿಯಲ್ಲಿ ಹೋಗ್ತೀವಿ. ಕಾಂಗ್ರೆಸ್ಸೇತರ ಯಾವುದೇ ಪಕ್ಷದಿಂದ ಅಂಬೇಡ್ಕರ್ ಅವರು ಅವಾಗ ಹೇಳ್ಯಾರ, ಕಾಂಗ್ರೆಸ್ಸಿಗೆ ಹೋಗಬೇಡ್ರಿ ದಲಿತರು,
ಕಾಂಗ್ರೆಸ್ ಒಂದು ಮೇಲ್ಜಾತಿಯ ಪಕ್ಷ, ಕಾಂಗ್ರೆಸ್ನಲ್ಲಿ ದಲಿತರಿಗೆ ಎಂದೂ ನ್ಯಾಯ ಸಿಗುವುದಿಲ್ಲ ಅನ್ನೋಂಥ ಮಾತನ್ನು ಇವತ್ತು ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅವ್ರು ನಡೆಯದೆ ವ್ಯವಸ್ಥಿತವಾಗಿ ರಾಹುಲ್ ಗಾಂಧಿ ಮಾರ್ಗದರ್ಶನದಲ್ಲಿ ಅವರೇ ಹೇಳ್ಕೊಂಡ ರಾಹುಲ್ ಗಾಂಧಿಯವರು ಸಹಿತ ನಾನು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಏನೋ RSS ಬಗ್ಗೆ ಮಾತಾಡಿದ್ದಕ್ಕೆ. ಅದಕ್ಕೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ, ನೀವೇನು ಇವತ್ತು ನಡ್ಕೋತಾ ಇದ್ದೀರಿ, ಒಂದು ತಾಲಿಬಾನಿ ಜನರ ಒಂದು ಮಾರ್ಗದರ್ಶನದಲ್ಲಿ ನೀವು ನಡೀತಾ ಇದ್ದೀರಿ. ನಿಮಗೆ ತಾಕತ್ತು ದಮ್ಮು ಇದ್ದರೆ ಮತ್ತೊಮ್ಮೆ ಹೇಳ್ತೇನೆ, ಕರ್ನಾಟಕದಲ್ಲಿ ಸಾವಿರಾರು ಲಕ್ಷಾಂತರ ಎಕರೆ ಈ ಮುಸ್ಲಿಂ ಮಸೀದಿಗಳು, ಅಕ್ರಮ ಮಸೀದಿಗಳು, ಅಕ್ರಮ ಮದ್ರಸಾಗಳು ಏನು ನಡೀತಾ ಇವೆ ಸರ್ಕಾರದ ಒಂದು ಜಾಗೆಯಲ್ಲಿ, ಅವು ಸಂಪೂರ್ಣ ನಿರ್ನಾಮ ಮಾಡಿ ಆಮೇಲೆ RSS ಬಗ್ಗೆ ಮಾತನಾಡಿ. RSS ಬಗ್ಗೆ ಮಾತಾಡುವಂಥ ನೈತಿಕ ಹಕ್ಕು ನಿಮಗಿಲ್ಲ. RSSನ ಒಂದು ಶಾಖೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೇಟಿ ಕೊಟ್ಟಿದ್ದರು. ಅವಾಗ ಅಲ್ಲಿ ಅವರ ಹೇಳಿದಂಥ ಮಾತು ಏನಂದರೆ, RSS ಒಂದು ದೇಶದ ರಾಷ್ಟ್ರೀಯ ಭಕ್ತಿ ಇರುವಂಥ ಪಕ್ಷ, ಸಂಘಟನೆ, ಪಕ್ಷ ಅಲ್ಲ ಸಂಘಟನೆ. RSS ತನ್ನ ವಿಚಾರಧಾರೆಗಳು ನನ್ನ ವಿಚಾರಧಾರೆಗಳಿಗೆ ಬೇರೆ ಇರ್ಬೋದು, ಆದರೆ RSSನಲ್ಲಿ ಕಲಿಸುವಂಥ ರಾಷ್ಟ್ರಭಕ್ತಿ ಮತ್ತೊಂದು ಪ್ರಶ್ನೆ ಕೇಳುವಂಥದಕ್ಕೆ ಅದು ನಮ್ಮಿಂದ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಅಂಬೇಡ್ಕರ್ ಅವರು ಹೇಳಿದರು. ಅದಕ್ಕೆ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ನೂರಾರು ಕೆಲಸವೇ. ಏನು ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಗೂಗಲ್ ಲಕ್ಷಾಂತರ ಕೋಟಿ ರೂಪಾಯಿ ಗೂಗಲ್ ಹೋಯ್ತು, ವರ್ಷಕ್ಕೆ ಸುಮಾರು ಒಂದು 10,000 ಕೋಟಿ ರೂಪಾಯಿ ಆದಾಯ ಬರುವಂಥ ಒಂದು ಸಂಸ್ಥೆ ಕೈಬಿಟ್ಟು ಹೋಯ್ತು, ತಮಿಳ್ನಾಡಿಗೆ ಹೋಗ್ತಾ ಇದೆ. ನೀವೇನು IT-BT ಮಂತ್ರಿಯೋ, ಏನು RSS ವಿರೋಧಿ ಮಂತ್ರಿ ಅಥವಾ ತಾಲಿಬಾನ್ ಮಂತ್ರಿ, ಮೊನ್ನೆ ಅವರು ಬಂದಿದ್ರಲ್ಲ ತಾಲಿಬಾನ್ ಮಂತ್ರಿಗಳು, ಅವ್ರ ರೀತಿ ಏನಾದರೂ ಯಾವುದಾದ್ರೂ ಒಂದು ತಾಲಿಬಾನ್ ಇಲ್ಕಂದ್ರೆ ಒಂದು ಹೊಸ ಇಲಾಖೆ ಸೃಷ್ಟಿ ಮಾಡಿ ತಾಲಿಬಾನ್ ಮಂತ್ರಾಲಯ ಅಂತೇಳಿ ಬರೀ ಅದ್ರ ಬಗ್ಗೆ ಮಾತಾಡ್ಕೊತ ಹೋಗ್ರಿ. RSSಗೆ, BJPಗೆ, ಹಿಂದೂಗಳಿಗೆ ಬೈಕೋತ್ ಹೋಗ್ರಿ. ಅಂದರೆ ಅದೊಂದು ಎಲ್ಲಪ್ಪ ನಮ್ಮ ಪ್ರಿಯಾಂಕಾ ಖರ್ಗೆ ಹಿಂದೂಗಳಿಗೆ ಬೈಯೋದ್ರ ಸಲುವಾಗಿಯೇ, RSS ಬೈಯೋದ್ರ ಸಲುವಾಗಿಯೇ ಪ್ರತ್ಯೇಕ ಇಲಾಖೆಯನ್ನು ಸನ್ಮಾನ್ಯ ಶ್ರೀ ಪಾಕಿಸ್ತಾನದ ಅತ್ಯಂತ ಉನ್ನತ ಅಭಿಮಾನವನ್ನು ಹೊಂದಿದಂಥ ಸಿದ್ದರಾಮಯ್ಯನವರು ಕ್ರಮ ತಗೊಂಡು ಈಗ ಅಧಿಕಾರಿಗಳಿಗೆ ಈ ಥರ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಅಧಿಕಾರಿಗಳು ಯಾರು ಭಾಗವಹಿಸ್ಯಾರೋ ಬಿಟ್ಟಾರೋ ನನಗಂತೂ ಗೊತ್ತಿಲ್ಲ. ಕೇಂದ್ರ ಸರ್ಕಾರದ ಸರ್ಕ್ಯುಲರ್ನಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳು RSSನ ಇದರಲ್ಲಿ ಭಾಗವಹಿಸುವುದಿದೆ. ಅದು ಯಾವುದೇ ದೇಶದ್ರೋಹಿ ಸಂಘಟನೆ ಅಲ್ಲ, ಅದೇನು PFI ಅಲ್ಲ, ಅದೇನು ಇಂಡಿಯನ್ ಮುಸ್ಲಿಂ ಲೀಗ್ ಅಲ್ಲ, ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದರಲ್ಲಿ ಯಾವುದೇ ಒಂದು ಧರ್ಮದ ಸೂಚಕ ಶಬ್ದ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರಲ್ಲಿ ಎಲ್ಲಿದೆ? ಎಲ್ಲಿ ಹಿಂದೂ ಅನ್ನೋಂಥ ಶಬ್ದನೂ ಇಲ್ಲ, ಅಥವಾ ಮತಾಂಧತೆ ಅನ್ನೋ ಒಂದು ಶಬ್ದದ ಒಂದು ಇದೂ ಇಲ್ಲ. ಅಂದಾಗ ಈ ಪ್ರಿಯಾಂಕಾ ಖರ್ಗೆ ಉದ್ಯೋಗ ಇಲ್ಲ ಅಂದ್ರೇನು? RDPR ದೊಡ್ಡ ಇಲಾಖೆ ಇದೆ, ಅಲ್ಲಿ PDOಗಳು, ಗ್ರಾಮ ಪಂಚಾಯತಿ PDOಗಳನ್ನ ಸಹಿತ ಮಂತ್ರಿ ಮಾಡ್ತಾನೆ. ಅದು ಮೊದಲು ಡಿಸೆಂಟ್ರಲೈಸ್ ಆಯಿತು. ಆ PDO ಟ್ರಾನ್ಸ್ಫರ್ ಮಾಡೋದು, ಸಸ್ಪೆಂಡ್ ಮಾಡೋದು, ಅವ್ರ ಕೆಲಸ ZPCO ಮಾಡ್ತಿದ್ರು. ಈಗ ತನ್ನ ಬೆಲೆ ಇಟ್ಕೊಂಡಾನೆ, ಅದಕ್ಕೇ ಪುರ್ಸತ್ತಿಲ್ಲ. ಎಷ್ಟೋ PDOಗಳು ಖಾಲಿ ಅದಾವೆ, ಎಷ್ಟೋ ಏನು ಸ್ವತ್ತು ಮಾಡಲಿಕ್ಕೆ ಸಿಬ್ಬಂದಿ ಇಲ್ಲ. ಅದನ್ನು ನೇಮಕಾತಿ ಮಾಡ್ಕೊದ್ಬಿಟ್ಟು ದಿನ ಮುಂಜಾನೆ ಅದು ಕೆತ್ತೆ ಬೀಜ ಇಂಥ ಹೇಳಿಕೆ ಕೊಟ್ಟರೆ ಮತ್ತೊಂದು ಏನೂ ಕೆಲಸ ಇಲ್ಲ. ಪಾಪ ಸಿದ್ದರಾಮಯ್ಯನಿಗೆ ಏನಾಗಿದೆ, ಮಲ್ಲಿಕಾರ್ಜುನ ಖರ್ಗೆ ಮಗ, ಅವನಿಗೆ ಏನಾರು ಮನಸ್ಸಿಗೆ ನೋವು ಮಾಡಿದ್ರೆ ಮತ್ತು ನನಗೆ ಮೊದಲೇ ಮುಖ್ಯಮಂತ್ರಿ ಬದಲಾವಣೆ ಗದ್ದಲ ನವೆಂಬರ್ ಕ್ರಾಂತಿ ಅಂತ ನಡೆದದು, ಅದ್ರಾಗ ತೊಂದರೆ ಆಗಬಾರ್ದು ಅಂತೇಳಿ ಅದಕ್ಕೆ ತಥಾಸ್ತು ಅಂತ ನೋಟ್ ಬರೀತಾ ಇದ್ದಾರೆ. ಪಾಪ ಸಿದ್ದರಾಮಯ್ಯವ್ರ ಮನಸ್ಸಿನಾಗ ಏನೋ ಈ ಪ್ರಿಯಾಂಕಾ ಖರ್ಗೆ ಹೇಳಿದ್ದು ಮಾಡ್ಬೇಕಂತಿದೆಯೋ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಕನ್ನೇರಿ ಸ್ವಾಮೀಜಿ ತಂತ್ರದ ವಾಕ್ ಸ್ವಾತಂತ್ರ್ಯದ ವಿರುದ್ಧ ಯಾವಾಗ ಶರಣ ಬಸವ ಸಂಸ್ಕೃತಿಯವರು ಸನಾತನ ಧರ್ಮದ ಬಗ್ಗೆ ಹೀನಾಯವಾಗಿ ಮಾತಾಡ್ತಾರೆ, ಯಾವಾಗ ಸನಾತನ ಧರ್ಮದ ಬಗ್ಗೆ ಅಪಮಾನಕಾರಿಯಾದಂಥ ಹೇಳಿಕೆಗಳನ್ನು ಕೊಡ್ತಾರೆ, ಅವ್ರನ್ನ ತಡೆ ಹಿಡಿಯುವಂಥ ಕೆಲಸ ಸರ್ಕಾರ ಮಾಡಬೇಕು ವಿನಃ ಇವತ್ತೇನು ಕನೇರಿ ಮಠದ ಶ್ರೀಗಳು ಶರಣ ಬಸವ ಸಂಸ್ಕೃತಿ ಅಂತ ಸಿದ್ದರಾಮಯ್ಯನವರ ನಾಟಕ ಕಂಪನಿ ಮಾಲೀಕರು ಸಿದ್ದರಾಮಯ್ಯನವರು, ನಿರ್ದೇಶನ MB ಪಾಟೀಲ್ರು, ಉಪನಿರ್ದೇಶನ ಈಶ್ವರ್ ಖಂಡ್ರೆ ಅವರ ಕೃಪಾ ಪೋಷಿತ ನಾಟಕ ಕಂಪನಿ, ಅವ್ರನ್ನ ಬ್ಯಾನ್ ಮಾಡಬೇಕು ಹೊರತು ಕನೇರಿ ಮಠ ಸ್ವಾಮಿಗಳು ಅಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.